ಇನ್ನೆರಡು ವರ್ಷ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ. ಸಿದ್ದು ಸಿಎಂ ಸ್ಥಾನದಿಂದ ಇಳಿದ್ರೆ ಖರ್ಗೆಗೆ ಸೂಕ್ತ ಆಯ್ಕೆ. ಇನ್ನೆರಡು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಖರ್ಗೆಯ ಆಯ್ಕೆ ಇದೆ ಇಲ್ಲಿ. ದಲಿತ ಕಾರ್ಡ್ ಪ್ಲೇ ಆದ್ರೆ ಮತ್ತೆ ಡಿಕೆಗೆ ಬಿಗ್ ಶಾಕ್ ಕೊಟ್ಟ ಸಿಎಂ ಸಿದ್ದು ಕ್ಯಾಂಪ್. ಸ್ಫೋಟಕ ಹೇಳಿಕೆ ಕೊಟ್ಟ ಬಸವರಾಜ್ ರಾಯರೆಡ್ಡಿ. ಮತ್ತೆ ಭುಗಿಲೆದ್ದ ನಾಯಕತ್ವ ಬದಲಾವಣೆಯ ಕೂಗು. ಸಿದ್ದು ಬಿಟ್ರೆ ಸಿಎಂ ಆಗಬೇಕಾಗಿರೋದು ಖರ್ಗೆ ಅಂತೆ. ಮಲ್ಲಿಕಾರ್ಜುನ ಖರ್ಗೆ ಪರ ಬ್ಯಾಟ್ ಬೀಸಿದ ರಾಯರೆಡ್ಡಿ. ನನಗೆ ತಿಳಿದಂತೆ ಈ ಅವಧಿ ಪೂರ್ಣ ಸಿದ್ದರಾಮಯ್ಯರದ್ದೇ. ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ. ಒಂದು ವೇಳೆ ಬದಲಾವಣೆ ಅನಿವಾರ್ಯತೆ ಆದ್ರೆ ಖರ್ಗೆಗೆ ಮಣೆ. ಈಗ ಶಾಸಕಾಂಗ ಸಭೆಯೂ ಇಲ್ಲ, ಆ ಪರಿಸ್ಥಿತಿ ಉದ್ಭವಿಸಲ್ಲ. ಹೀಗಾಗಿ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ. ಬಸವರಾಜ್ ರಾಯರೆಡ್ಡಿ ಮಾತು ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಒಂದು ಹೇಳಿಕೆ. ಮೇ ಕ್ರಾಂತಿ ಆಗ್ಬಿಡುತ್ತೆ, ಮೇಯಲ್ಲಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟಾಭಿಷೇಕ ಆಗ್ಬಿಡುತ್ತೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಇತ್ತು. ಹೈಕಮಾಂಡ್ನ ಭೇಟಿಯಾಗಿ ಬರ್ತಾರೆ. ಮೇ 10 ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಮೇ 10ರಲ್ಲಿ ಹೈಕಮಾಂಡ್ ಇದ್ರ ಬಗ್ಗೆ ಒಂದು ನಿರ್ಧಾರವನ್ನು ತಿಳಿಸಬೇಕು ಅಂತ ಡಿಕೆ ಬ್ರದರ್ಸ್ ದೆಹಲಿಗೆ ಹೋಗಿ ಟುಕಾನಿ ಹೂಡಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸ್ಕೊಂಡು ಬರುತ್ತೆ. ಅದಾದಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಮೇ 15 ಅವರ ಹುಟ್ಟುಹಬ್ಬದ ದಿನ ಹೈಕಮಾಂಡ್ ಈ ರೀತಿಯಂಥ ಗಿಫ್ಟನ್ನು ಕೊಟ್ಬಿಡುತ್ತೆ ಅನ್ನುವಂಥದ್ದು ಒಂದಿತ್ತು. ಬಟ್ ಅದು ಕೂಡ ಸುಳ್ಳಾಯಿತು. ಮೇ ಕ್ರಾಂತಿ ಅನ್ನೋದೇ ಇದೀಗ ಸುಳ್ಳು ಅಂತ ಅನಿಸ್ತಾ ಇದೆ. ಬಟ್ ಇಲ್ಲಿ ಬಸವರಾಜ್ ರಾಯರೆಡ್ಡಿಯ ಈ ಒಂದು ಸ್ಟೇಟ್ಮೆಂಟು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಖರ್ಗೆ ಮುಂದಿನ ಆಯ್ಕೆ ಅನ್ನುವಂಥದ್ದು ಏನು ಬಸವರಾಜ್ ರಾಯರೆಡ್ಡಿಯ ಮಾತಿದೆಯಲ್ಲ, ಈಗಾಗಲೇ ನೋಡಿ ದಲಿತ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಸಿಎಂ ಬಣ ಹೇಳ್ತಾ ಇರುವಂಥದ್ದು. ಸಿಎಂ ಸಿದ್ದು ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಸಂಚಲನ. ಬಸವರಾಜ್ ರಾಯರೆಡ್ಡಿ ಹೇಳಿಕೆ ಹಿಂದಿದೆಯಾ ಹೊಸ ಸಂದೇಶ? ದಲಿತ ನಾಯಕನೇ ಮುಂದಿನ ಸಿಎಂ ಎಂದ್ರ ರಾಯರೆಡ್ಡಿ. ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗ್ತಾರೆ ಎಂದ್ರ ಕೈ ಶಾಸಕ. ಈ ಹೇಳಿಕೆ ಮೂಲಕ ಡಿಕೆಗೆ ಕೌಂಟರ್ ಕೊಟ್ರ ರಾಯರೆಡ್ಡಿ. ಡಿಕೆ ಸಿಎಂ ಆಸ್ತಿಗೆ ತಣ್ಣೀರು ಎರಚಿದ್ರ ಶಾಸಕ ರಾಯರೆಡ್ಡಿ. ಎಸ್, ಈಗಾಗಲೇ ನೋಡಿ ಒಂದ್ ಕಡೆ ಸಿದ್ದರಾಮಯ್ಯ ಬನ ಸತತವಾಗಿ ಹೈಕಮಾಂಡ್ನ ಭೇಟಿ, ಬ್ಯಾಕ್ ಟು ಬ್ಯಾಕ್ ಹೈಕಮಾಂಡ್ ಭೇಟಿ ಆಯಿತು. ಬ್ಯಾಕ್ ಟು ಬ್ಯಾಕ್ ಹೈಕಮಾಂಡ್ ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ತಿಳಿದು ಬರ್ತಾ ಇತ್ತು. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಕಾರ್ಡ್ ಪ್ಲೇ ಆಗುತ್ತೆ. ಒಂದ್ ಕಡೆ ಹೈಕಮಾಂಡ್ ಸಹಿತ ಇಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಸರಿಯಾದ ಡಿಸಿಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಡಿಕೆ ಶಿವಕುಮಾರ್ಗೆ ಸಂದೇಶವನ್ನ ಕೊಟ್ರ ಇಂಡೈರೆಕ್ಟ್ ಆಗಿ ರಾಯರೆಡ್ಡಿ ಅಂತ. ಸಿಎಂ ಕನಸೆಲ್ಲ ಬಿಟ್ಟು ಬಿಡಿ, ಮುಂದಿನ ಸಿಎಂ ಒಂದ್ ವೇಳೆ ಬದಲಾವಣೆ ಆದ್ರೂ ಅಲ್ಲಿ ದಲಿತ ಸಿಎಂ ಇರ್ತಾರೆ ಅನ್ನುವಂಥ ಮೆಸೇಜ್ ಅನ್ನ ಕೊಟ್ರ ಅಂತ. ಯಾಕಂದ್ರೆ ನೋಡಿ ಎಷ್ಟು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಭೇಟಿ ಆಯಿತು, ಒಂದ್ ಕಡೆ ಟೆಂಪಲ್ ರನ್ ಆಯಿತು, ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಡಿಕೆಶಿಗೆ ಆ ಭಾಗ್ಯ ಒಲಿದು ಬರ್ತಾನೆ ಇಲ್ಲ. ಒಂದು ನಿರ್ಧಾರವನ್ನು ತಿಳಿಸೋದಕ್ಕೆ ಹೈಕಮಾಂಡ್ ಇಷ್ಟು ಡಿಸಿಷನ್ ಅನ್ನು ಅಂದರೆ ಇಷ್ಟು ಯೋಚನೆ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಡಿಕೆ ಶಿವಕುಮಾರ್ ಏನು ಸಾಮಾನ್ಯ ಅಲ್ಲ, ಪಕ್ಷಕ್ಕೋಸ್ಕರ ಅವರು ಕೂಡ ಕೆಲಸ ಮಾಡಿದ್ದಾರೆ, ದುಡಿದಿದ್ದಾರೆ. ಬಟ್ ಇಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಂತ ನೋಡಿದಾಗ ಸಿದ್ದರಾಮಯ್ಯಗೆ ಇರುವಂಥ ಸಪೋರ್ಟು ಯಾಕೆ ಈಗ ಸಮಾವೇಶಕ್ಕೆ ಮುಂದಾಗಿದ್ದಾರೆ. ಮೇ 19ಕ್ಕೆ ತುಮಕೂರಿನಲ್ಲಿ ಸಮಾವೇಶ ಮಾಡಬೇಕು ಅಂತ, ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಮುಂದಾಗಿದ್ದಾರೆ. ಇವೆಲ್ಲವೂ ಕೂಡ ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆಗಳು.